ಬರಗಾಲದಿಂದ ಗ್ರಾಮೀಣ ಭಾಗದ ಜನರ ಬದುಕು ದುಸ್ತರವಾಗಿತ್ತು. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ವರದಾನವಾಗಿದೆ ಎಂದು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿ ಸಣ್ಣಪಾಲಯ್ಯ ಹೇಳಿದ್ದಾರೆ. ಸರ್, ತಮ್ಮ ಹೆಸರು? ಸಣ್ಣಪಾಲಯ್ಯ ಸರ್, ಇವತ್ತು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಳಕೆರೆ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸವನ್ನು ಮಾಡಿಸಿದ್ರೆ ಎಷ್ಟು ಜನ ಕೂಲಿ ಕಾರ್ಮಿಕರು ಬರ್ತಿದ್ದಾರೆ? ಸುಮಾರು ಒಂದು 250 ಜನ ಬರ್ತಾರೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? ಹೆಣ್ಮಕ್ಳು ಜಾಸ್ತಿ ಬರ್ತಾರೆ. ಈಗೆಲ್ಲ ಉದ್ಯೋಗ ಖಾತ್ರಿ ಜನ ಸ್ವಲ್ಪ ಅನುಕೂಲ ಆಗುತ್ತೆ ಹೇಳಿ ನಮ್ಮ ಪಂಚಾಯತಿ. ಎಷ್ಟು ಕೊಡ್ತಾರೆ ಸರ್ ಕೂಲಿ? ಸರ್, ಕೂಲಿ ಇರೋದು 140 ರೂಪಾಯಿ. ಆದರೆ ಇಲ್ಲಿ ಕೆಲಸಗಳು ಹೇಗೆ ಆಗಿರ್ತಾವೆ ಇದ್ದಾರೆ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಬರ್ತಾರೆ ಸರ್? ಸರ್ ಬರ್ತಾರೆ. ಆದಷ್ಟು ಭಾಳ ಬಡಜನ ಇಲ್ಲಿ ಇರೋದು ನಮ್ಮ ಗ್ರಾಮದಲ್ಲಿ ಇರೋದು. ಈ ಕಡೆ ಎಲ್ಲ ಮಳೆ ಬೆಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಕೂಲಿ ಆಪರೇಷನ್ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಕೇಳ್ಕೊಂತೀವಿ. ಒಟ್ಟು ನಿಮಗೆ ನಿಮ್ಮ ಪ್ರಕಾರ ಹೆಚ್ಚುವರಿ ದಿನಗಳನ್ನು ಸರ್ಕಾರ ಘೋಷಣೆ ಮಾಡ್ಬೇಕಂತ ಹೇಳಿ ಉದ್ದೇಶ? ಎಷ್ಟು ದಿನ ಕೊಡ್ತಾರೆ ಸರ್ ಕೆಲಸ? ಈಗ 100 ಜನ ಆದಮೇಲೆ ಬರೋಕ್ಕಾಗಲ್ಲ. ಹಾಗಾಗಿ 100 ಜನಕ್ಕೆ ಅಷ್ಟು ಸೀಮಿತವಾಗಿರುತ್ತೆ. ಇನ್ನು ಹೆಚ್ಚುವರಿ ಕೊಟ್ಟರೆ ಅನುಕೂಲ ಆಗ್ಬಿಡ್ತೀವಿ. ಅಲ್ಲಿ ಇಲ್ಲ ಕಾರ್ಮಿಕರು ಕೇಳ್ತಾರೆ ಸರ್, ಅದು ಒತ್ತಾಯ ಮಾಡ್ತಾ ಇದ್ದಾರೆ. ಅದು ನಾವು ಪಂಚಾಯತಿ ತಿಳಿಸ್ತಾ ಇದ್ದೀವಿ, ನೋಡ್ಬೇಕು ಅದು ಏನಾಗುತ್ತೆ. ಸರ್, ಈಗ ತಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಮಾಡಿಸಿದ್ರಿ ಸರ್? ಸರ್, ನಮ್ಮ ಹಳ್ಳಿಯಲ್ಲಿ ಈಗ ಜಾಸ್ತಿ ನಾವು ರಾಜಕಾಲ ಅಭಿವೃದ್ಧಿ ಸಣ್ಣ ಹೋಗ್ತಾವಂಥವು ಒಟ್ಟಿಗೆ ನಮಗೆ ಬೇಕಾಗುತ್ತೆ. ಎಲ್ಲ ನಮ್ಮ ಮುಖಂಡ ನಮ್ಮ ಊರಿನ ಹಿರಿಯರ ಕೇಳ್ಕೊಂಬಿಟ್ಟು ಯಾವ ಥರ ಏನು ಅಭಿವೃದ್ಧಿ ಮಾಡಿದ್ರೆ ಅನುಕೂಲ ಆಗ್ತದೆ ವಿಚಾರ ಮಾಡ್ಬಿಟ್ಟು ಎಲ್ಲ ನಾವು ಒಂದು ವರ್ಷ ಚರ್ಚೆ ಮಾಡಿ ಕಾಮಗಾರಿಯನ್ನು ಕೈಗೊಳ್ತೀವಿ. ಈ ಕಾಮಗಾರಿಗಳಿಂದ ರೈತರಿಗೆ ಅನುಕೂಲ ಆಗುತ್ತೆ ಸರ್? ಅನುಕೂಲ ಆಗುತ್ತೆ ಅಂತೇಳಿ ಫಸ್ಟ್ ನಾವು ಮೊದಲೇ ಚರ್ಚೆ ಮಾಡಿರ್ತೀವಲ್ಲ, ಅದರಿಂದ ನಮಗೆ ತೊಂದರೆ ಇಲ್ಲ ಸರ್. ಶುಕ್ರವಾರ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಳಕೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ರಾಜಕಾಲುವೆ ಕಾಮಗಾರಿ ಯೋಜನೆಯಡಿ ಕೆರೆ ಹೂಳೆತ್ತುವ ಕಾಮಗಾರಿ ನಡೆಸಲಾಗುತ್ತಿದ್ದು, ಕೂಲಿ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಡಜನರಿಗೆ ತುಂಬಾ ಅನುಕೂಲವಾಗುತ್ತಿದೆ. ಒಬ್ಬ ಕೂಲಿ ಕಾರ್ಮಿಕರಿಗೆ ದಿನಕ್ಕೆ 349 ರೂಪಾಯಿ ವೇತನವನ್ನ ನೀಡುತ್ತಿದ್ದು, ಪುರುಷರು ಮತ್ತು ಮಹಿಳೆಯರು 100 ದಿನಗಳ ಕಾಲ ಕೆಲಸ ಮಾಡುವ ಅವಕಾಶವನ್ನ ನೀಡಲಾಗಿದೆ. ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೆ ನೇರವಾಗಿ ಖಾತೆಗೆ ಹಣ ಬೀಳುವುದರಿಂದ ಗ್ರಾಮದ ಪ್ರತಿಯೊಬ್ಬರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡುತ್ತಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಮ್ಮ ಭಾಗದ ರೈತರಿಗೆ ಅಂತರ್ಜಾಲ ಉತ್ಪತ್ತಿ ಮಾಡಲಿಕ್ಕೆ ಅನುಕೂಲವಾಗುತ್ತದೆ. ರೈತರ ತಮ್ಮ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ, ಕೃಷಿ ಹೊಂಡ ಸೇರಿದಂತೆ ನರೇಗಾ ಯೋಜನೆ ಅಡಿ ಬಡಜನರಿಗೆ ನೆರವಾಗಿದೆ ಎಂದರು. ಇದೇ ವೇಳೆ ಕಾರ್ಮಿಕ ಪ್ರಹ್ಲಾದ್ ಮಾತನಾಡಿ, ನಮ್ಮ ಚೌಳಕೆರೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಕೂಲಿ ಕೆಲಸ ನೀಡುವಂತೆ ಮನವಿಯನ್ನ ಮಾಡಲಾಗಿತ್ತು. ಆದ್ದರಿಂದ ಗ್ರಾಮ ಪಂಚಾಯಿತಿಯ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಗ್ರಾಮದ ಜನರಿಗೆ 100 ದಿನಗಳ ಕಾಲ ಕೆಲಸ ಸಿಕ್ಕಿದೆ ಎಂದರು. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಚೌಳಕೆರೆ ಗ್ರಾಮದಲ್ಲಿ ಕೆಲಸ ಮಾಡೋದಕ್ಕೆ PWಗೆ ಮತ್ತು ಅವರು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಕೆಲಸ ಬೇಕಂತ ಹೇಳ್ಬಿಟ್ಟು ನಮ್ಮ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಅವ್ರು ಮನವಿ ಮಾಡ್ಕೊಂಡಿದ್ವಿ. ಅವುಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ ಬೋರ್ವೆಲ್ ನೀರಿಲ್ಲ, ಮಳೆ ಇಲ್ಲದ ಕಾರಣ ಎಲ್ಲರಿಗೂ ಕೆಲಸ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಚೌಳಕೆರೆ ಗ್ರಾಮಸ್ಥರಾದ ಎಂ ಪಾಲಯ್ಯ, ಸಣ್ಣ ಮಲ್ಲಯ್ಯ, ಸಣ್ಣ ಪಾಪಯ್ಯ, ಪಿ ಮಲ್ಲಯ್ಯ, SP ಬಸಣ್ಣ, SP ಸೂರಯ್ಯ, ಜಿ ಓಬನಾಯ್ಕ, ಬೋರಮ್ಮ, ತಾಯಮ್ಮ, ಆಶ್ರಮ, ಬಸವರಾಜ್, ಶಿವರಾಜ್ ಇದ್ದರು.